ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ಒದಗಿಸಿದ್ರೆ ಉತ್ತರನೂ ಸರಿಯಾಗಿದೆ. ಆದರೆ ನಾನು ಇನ್ನೊಂದು ತಾಲೂಕಲ್ಲಿ, ಚೇಲೂರು ತಾಲೂಕಲ್ಲಿ ಒಂದು ಭವನ ಇದೆ, ಅದನ್ನು ಬೇಗ ಮಾಡಿಕೊಡ್ಬೇಕಾಗಿ ನನ್ನ ವಿನಂತಿ. ಮಾಡ್ಕೊಳ್ಳೋಣ, ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ. ಸುರೇಶ್ ಬಾಬು ಸಿಬಿ. ಸನ್ಮಾನ್ಯ ಅಧ್ಯಕ್ಷ, 430ನೇ ಪ್ರಶ್ನೆನ ಅಬಕಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ, ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ 2,000 ರೂಪಾಯಿನ ಅವ್ರಿಗೆ ಗೃಹಲಕ್ಷ್ಮಿಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಣ್ಣೀರು ಬರೋಂಥ ಕೆಲಸನೂ ಕೂಡ ಸರ್ಕಾರನೇ ಮಾಡ್ತಾ ಇದೆ. ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ. ಒಂದು ಕಡೆ ಏನಾಗಿತ್ತು, ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ, ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ದಾಸರಾಗ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕೋದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ನಾವು ಹೇಳಿ ಮನೆ ಸಭಾಧ್ಯಕ್ಷರೇ, ಇವರು ಸಣ್ಣ ಕಿರಾಣಿ, ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತಾರೆ. ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ. ನಂದು ಸರ್ಕಾರಕ್ಕೆ, ವಿಶೇಷ ಹಣಕಾಸು ಸಚಿವರಿಗೆ ನಂದೊಂದು ಸಜೆಷನ್. ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ, ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಡ್ತಾರೆ, ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕರ್ಸ್